ಆವಾಗ ನಮ್ ಸೀಕ್ರೆಟ್ ಎಲ್ಲಾನು ಹೊರಗೆ ಬರುತ್ತೆ. ಅದ್ರ ಜೊತೆಗೆ ನೀನು ಅಖಿಲ್ ಜಾತಕದ ಪೇಪರ್ ಚೇಂಜ್ ಮಾಡಿದ್ಯಾ ಅನ್ನೋ ವಿಷಯ ಕೂಡ ಹೊರಗೆ ಬರುತ್ತೆ. ಅದೇ ನನಗೂ ಭಯ ಆಗ್ತಾ ಇರೋದು ಐಶ್ವರ್ಯ. ನೀನೇ ಏನಾದರೂ ಮಾಡಿ ಈ ಸಮಸ್ಯೆಯಿಂದ ನಮ್ಮನ್ನ ಕಾಪಾಡು. ಹಾ ಓಕೆ, ಒಂದ್ ಕೆಲ್ಸ ಮಾಡು. ಏನು ಅಂತ ಹೇಳು ಐಶ್ವರ್ಯ, ಏನ್ ಮಾಡ್ಬೇಕು? ಇವತ್ ಸಂಜೆ ರೂಪಾರಾಣಿಗೆ ಹೈ ಟೆಂಪರೇಚರ್ ಬರೋ ಹಾಗೆ ಮಾಡಿ ನಾಳೆ ಮಾರ್ನಿಂಗ್ ಮ್ಯೂಸಿಕ್ ಥೆರಪಿಗೆ ಬ್ರೇಕ್ ಹಾಕಿ. ಅಷ್ಟು ಸಡನ್ ಆಗಿ ರೂಪಾರಾಣಿಗೆ ಹೈ ಟೆಂಪರೇಚರ್ ಹೇಗ್ ಬರುತ್ತೆ? ಹೇಳ್ತೀನಿ, ಇದನ್ ಕೂಡ ನಾನೇ ಹೇಳ್ತೀನಿ. ಇದರಿಂದ ಮ್ಯೂಸಿಕ್ ಥೆರಪಿ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಐಶ್ವರ್ಯ, ಅರ್ಥ ಆಯ್ತು. ಎಷ್ಟು ಒಳ್ಳೆ ಐಡಿಯಾ ಕೊಟ್ಟೆ ಐಶ್ವರ್ಯ. ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಇರುತ್ತಲ್ಲ. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ವೆರಿ ಮಚ್. ನೀನು ಹೇಳ್ದಾಗೆ ಮಾಡಿ ನಾಳೆ ಮ್ಯೂಸಿಕ್ ಥೆರಪಿ ನಡೆದಿರೋ ಹಾಗೆ ನೋಡ್ಕೋತೀವಿ. ಓಕೆ, ಇಡ್ತೀನಿ. ಓಕೆ. ಭಯ ಆಗ್ತಿದೆ ಮಮ್ಮಿ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ಲ, ನಾನು ಹೇಳ್ದಾಗ ಮಾಡು. ಅತ್ತೆ, ಏನಮ್ಮ? ಅದು ಏನಾಯ್ತು? ಹೇಗೆ ಹೇಳಬೇಕೋ ಅರ್ಥ ಆಗ್ತಿಲ್ಲ. ಮ್ಯೂಸಿಕ್ ಥೆರಪಿಯಿಂದ ತಾತಂಗೆ ಮೂಮೆಂಟ್ ಬಂತು ಅಂತ ನಾವೆಲ್ಲ ಖುಷಿ ಪಡ್ತಿದ್ವಲ್ಲ? ಹೌದು. ಹೀಗೆ ದಿನ ಮ್ಯೂಸಿಕ್ ಥೆರಪಿ ಮಾಡಿಸಿದ್ರೆ ತಾತ ಎದ್ದು ಕೂತ್ಕೋತಾರೆ ಅಂತ ಆಸೆ ಪಡ್ತಿದ್ವಲ್ಲ? ಹೌದು. ಆದರೆ ನಮ್ಮ ಆಸೆ ನಿರಾಸೆ ಆಗೋ ಥರ ಇದೆ ಅತ್ತೆ. ಯಾಕೆ? ನನ್ನ ಜೊತೆ ಬನ್ನಿ ಅತ್ತೆ. ಇಲ್ಲಿ ನೋಡಿ ಅತ್ತೆ. ಏನು ಇವಳು ಹೀಗೆ ನಡುತ್ತಿದ್ದಾಳೆ? ಜ್ವರ ಬಂದಿದೆ ಅತ್ತೆ. ಬೆಳಗಿನ ಜಾವದಲ್ಲಿ ಮ್ಯೂಸಿಕ್ ಥೆರಪಿಗೆ ಹಾಡ್ದಾಗಿಂದನೂ ಹೈ ಟೆಂಪ್ರೇಚರ್ ಇದೆಯಂತೆ ಅತ್ತೆ. ಹೀಗೆ ನಡಕ್ತಾ ಕಣ್ಣು ಕೂಡ ಬಿಡೋಕ್ಕಾಗದೆ ಮಲಗಿದಾಳೆ. ಹೌದಾ ಪಾಪ? ತುಂಬ ಜ್ವರ ಇದೆ. ಅಬ್ಬಾ, ನಿಜವಾಗ್ಲೂ ಜ್ವರ ಬಂದಿದೆಯಲ್ಲ? ಸ್ವಾಮಿ, ಅಪ್ಪನ್ಗೆ ಮ್ಯೂಸಿಕ್ ಥೆರಪಿ ಕೊಡಬೇಕು. ನೀನೇ ಏನಾದ್ರೂ ದಾರಿ ತೋರಿಸು. ಏನಾಯ್ತು ಮಮ್ಮಿ? ಏನಾಯ್ತಕ್ಕ? ರೂಪಾರಾಣಿಗೆ ಜ್ವರ ಬಂದಿದೆ. ರೂಪಾರಾಣಿಗೆ ಜ್ವರ ಬಂದಿದ್ಯಾ? ಸಡನ್ ಆಗಿ ಹೇಗೆ ಜ್ವರ ಬಂತಕ್ಕ? ಬಹುಶಃ ಮ್ಯೂಸಿಕ್ ಥೆರಪಿಗೋಸ್ಕರ ರೂಪಾರಾಣಿ ಬೆಳಿಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ಅಷ್ಟು ಕಷ್ಟದ ರಾಗನ ಕಷ್ಟಪಟ್ಟು ಹಾಡಿದ್ಲಲ್ಲ, ಅದರಿಂದ ಬಂತು ಅಂತ ಗೌರಮ್ಮ ಹೇಳಿದ್ರು. ಹೌದು, ಆ ರೂಮಲ್ಲಿ ಗೌರಮ್ಮ ಇರ್ಬೇಕಿತ್ತಲ್ವಾ? ಇಲ್ವಲ್ಲ. ಅವಳಿಗೆ ಜ್ವರ ಹೋಗ್ಲಿ ಅಂತ ತಾತಂಗೆ ಮ್ಯೂಸಿಕ್ ಥೆರಪಿ ನಡೀಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಿದ್ದಾರೆ. ಏನೋ ಮ್ಯೂಸಿಕ್ ಥೆರಪಿ ಹೀಗೆ ದ್ವಿತೀಯ ವಿಘ್ನ ಆಗಿ ನಿಂತು ಹೋಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ನಿಂತು ಹೋಗ್ಬಾರ್ದು. ಅಪ್ಪನ್ಗೆ ಮ್ಯೂಸಿಕ್ ಥೆರಪಿ ಎಂಥ ಪರಿಸ್ಥಿತಿಲೂ ನಿಂತು ಹೋಗ್ಬಾರ್ದು.
ರೂಪಾರಾಣಿ ಹೀಗಿದ್ರೆ ಮ್ಯೂಸಿಕ್ ಥೆರಪಿ ಹೇಗೆ ನಡೆಯುತ್ತೆ ಅತ್ತೆ? ಹೇಗಾದ್ರೂ ಸರಿ ನಡಿಬೇಕು ವೈದೇಹಿ. ದ್ವಿತೀಯ ವಿಘ್ನ ಮಾತ್ರ ನಡಿಬಾರ್ದು. ಮಮ್ಮಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ದ್ವಿತೀಯ ವಿಘ್ನ ಆಗಲ್ಲ, ಮ್ಯೂಸಿಕ್ ಥೆರಪಿ ನಡೆಯುತ್ತೆ. ಅಲ್ಲ, ಹೇಗಾಗತ್ತೆ ಅಖಿಲ್? ಇಷ್ಟು ಜ್ವರ ಇದೆ. ಡಾಕ್ಟರ್ನ ಕರೆಸ್ತೀನಿ, ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಸಂಜೆ ಅಷ್ಟೊತ್ತಿಗೆಲ್ಲ ಜ್ವರ ಕಮ್ಮಿ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಡು ಹೇಳ್ತಾಳೆ. ಈ ಮ್ಯೂಸಿಕ್ ಥೆರಪಿ ತಪ್ಪಿಸ್ಕೊಳ್ಳೋಕೆ ಅಂತ ಗೌರಮ್ಮ ಹೀಗ್ ಮಾಡಿರ್ತಾಳೆ. ಮೈ ಗಾಡ್, ಟೆಂಪರೇಚರ್ 104 ಇದೆ. ಎರಡು ದಿನದ ತನಕ ತುಂಬಾ ಸುಸ್ತಿರುತ್ತೆ. ಇವ್ರಿಗೀಗ ಬೆಡ್ ರೆಸ್ಟ್ ಬೇಕಾಗತ್ತಮ್ಮ. ಅಂದ್ರೆ ಡಾಕ್ಟರ್, ನಾವಿವಳನ್ನ ಹುಷಾರಾಗಿ ಎಬ್ಸ್ ಕೂರಿಸಿ ಇವಳತ್ರ ಹಾಡು ಹಾಡಿಸ್ಬಹುದಲ್ವಾ? ಏನು ಮಾತಾಡ್ತೀರಮ್ಮ? ಹುಷಾರಿಲ್ದೇ ಇರೋ ವ್ಯಕ್ತಿ ಹತ್ರ ಹಾಡು ಹಾಡ್ಸೋದು ಸರಿ ಕಾಣಲ್ಲ. ನಿಮ್ಮ ತಾತನ ಮ್ಯೂಸಿಕ್ ಟ್ರೀಟ್ಮೆಂಟ್ಗೆ ಇದು ಕರೆಕ್ಟ್ ಟೈಮ್ ಅಲ್ಲ. ಇವ್ರು ಎದ್ದು 4 ಹೆಜ್ಜೆ ಇಟ್ರೇನೆ ತಲೆ ತಿರುಗಿ ಎಲ್ಲಿ ಬಿದ್ದೋಗ್ತಾರೋ ಅಂತಿದ್ರೆ ಹಾಡು ಹಾಡಿಸ್ಬೋದಂತ ಕೇಳ್ತಿರಲ್ಲ. 2-3 ದಿನದ ತನಕ ಇವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡಬೇಡಿ. ಇವರಿಗೆ ಪೂರ್ತಿಯಾಗಿ ರೆಸ್ಟ್ ಬೇಕು. ಬೇಕು ಅಂದರೆ ತಾತನ ಮ್ಯೂಸಿಕ್ ಥೆರಪಿಗೆ ಬೇರೆ ಸಿಂಗರ್ನ ಅರೇಂಜ್ ಮಾಡಿ. ಸರಿ ಡಾಕ್ಟ್ರೆ. ಹಲೋ ಐಶ್ವರ್ಯ ಅಕ್ಕ, ನಿನ್ನಮ್ಮ ಇಲ್ಲಿ ಫೋನ್ ರಿಸೀವ್ ಮಾಡ್ತಿಲ್ಲ. ಅವಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ತಿರುಗ್ತಿದ್ದಾಳೆ. ಅವಳು ಹೊರಗಿದ್ದು ನನ್ನ ಡ್ರಾಮಾ ಆಡಿಸ್ತಿದ್ದಾಳೆ. ನಿನ್ ಫೀವರ್ ಡ್ರಾಮಾ ಸಕ್ಸಸ್ ಆಯ್ತಾ? ಸೂಪರ್